ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಬಂದಿರೋಂಥದ್ದು ಬೆಡ್ಸ್ಕಾಮ್ನಲ್ಲಿರೋಂಥ ರಾಮಲಿಂಗೇಶ್ವರ ಟೆಂಪಲು. ಬನ್ನಿ ನೋಡ್ಕೊಂಡು ಬರೋಣ ಏನೇನಿದೆ ಅಂತ. ನಮಸ್ಕಾರ. ನಾನು ಆಗಲೇ ಹೇಳಿದ ಹಾಗೆ ನಾವು ನಿಮ್ಮನ್ನ ಬರೋಬ್ಬರಿ 1200 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಒಂದು ಅದ್ಭುತ ಪುಣ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಅದೇ ಬೆಡಸಗಾಂವ್ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ. ಬನವಾಸಿಯ ಕದಂಬರ ಆಳ್ವಿಕೆಯ ಕಾಲದಲ್ಲಿ ಬಿಜ್ಜಳ ರಾಜನ ಉಪರಾಜಧಾನಿಯಾಗಿದ್ದ ಈ ಜಾಗವನ್ನ ಆಗ ಬೆಡಸಗಾಮೆ ಅಂತ ಕರೆಯುತ್ತಿದ್ದರಂತೆ. ಅದೇ ಇವತ್ತಿನ ಬೆಡಸಗಾಂವ್. ಅಷ್ಟೇ ಅಲ್ಲ, ಇಡೀ ಭವ್ಯ ದೇವಸ್ಥಾನವನ್ನ ದ್ವಾಪರ ಯುಗದಲ್ಲಿ ಪಾಂಡವರು ನಿರ್ಮಿಸಿದ್ದಾರೆ ಅನ್ನೋ ಪ್ರತೀತಿ ಕೂಡ ಇಲ್ಲಿದೆ. ಈ ದೇವಸ್ಥಾನಕ್ಕೆ ರಾಮಲಿಂಗೇಶ್ವರ ಅನ್ನೋ ಹೆಸರು ಯಾಕೆ ಬಂತು ಗೊತ್ತಾ? ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಪ್ರಭು ವನವಾಸದಲ್ಲಿದ್ದಾಗ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸಿದರಂತೆ. ಅದಕ್ಕಾಗಿ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿನ ಗರ್ಭಗುಡಿಯಲ್ಲಿ ನಾವು ಬರೋಬ್ಬರಿ 5 ಕಾಲು ಅಡಿ ಎತ್ತರದ ಭವ್ಯ ಶಿವನ ಲಿಂಗವನ್ನ ಕಣ್ತುಂಬಿಕೊಳ್ಳಬಹುದು. ಜೊತೆಗೆ ಪರಿವಾರ ದೇವತೆಗಳಾದ ಗಣಪತಿ, ಪಾರ್ವತಿ ಮತ್ತು ಎದುರಲ್ಲೇ ನೆಲೆಸಿರುವ ನಂದಿಯ ದರ್ಶನ ನಮಗಾಗುತ್ತದೆ. ಸುತ್ತಲೂ ಕಣ್ಣು ಹಾಯಿಸಿದಷ್ಟು ನಾಗರಕಲ್ಲುಗಳು ನಮಗೆ ಕಾಣಸಿಗುತ್ತವೆ. ಹಾಗೆ ಇಲ್ಲಿನ ಮತ್ತೊಂದು ಪವಾಡ ಎಂದರೆ ಅದು ಉದ್ಭವ ತೀರ್ಥ. ಶ್ರೀರಾಮಚಂದ್ರನು ಇಲ್ಲಿ ಕರಿ ಕಲ್ಲಿಗೆ ಬಾಣ ಬಿಟ್ಟಾಗ ಈ ನೀರು ಉದ್ಭವ ಆಯಿತು ಅನ್ನೋದು ಒಂದು ನಂಬಿಕೆಯಾದರೆ, ಇನ್ನು ಕೆಲವರ ಪ್ರಕಾರ ಇಸಳೂರಿನ ಧರ್ಮಕೆರೆಯಿಂದ ಹರಿದು ಬರುತ್ತದೆ ಎಂದು ಹೇಳಲಾಗುತ್ತದೆ. ಇಲ್ಲಿನ ಕಲ್ಯಾಣಿಯಲ್ಲಿ ಪಂಚ ಶಿವಲಿಂಗಗಳನ್ನು ನಾವು ಕಾಣಬಹುದು. ವಿಶೇಷ ಅಂದರೆ ಈ ಕಲ್ಯಾಣಿ ಸಂಪೂರ್ಣವಾಗಿ ತುಂಬಿದಾಗ ಗರ್ಭಗುಡಿಯಲ್ಲಿರೋ ಶಿವಲಿಂಗದ ತಲೆಯ ಮೇಲಿಂದ ನೀರು ಚಿಮ್ಮುತ್ತಿತ್ತಂತೆ. ಅಷ್ಟೇ ಅಲ್ಲದೆ ದೇವಸ್ಥಾನದ ಆವರಣದಲ್ಲಿ ಸೂರ್ಯನಾರಾಯಣ ದೇವರ ಗುಡಿ ಮತ್ತು ಪವಿತ್ರ ತೀರ್ಥವಿದೆ. ಅದರ ಪಕ್ಕದಲ್ಲೇ ಮಹಾನ್ ತಪಸ್ವಿಗಳಾದ ಶ್ರೀ 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 ಅವಧೂತ ಕಲ್ಲೇಶ್ವರ ಸ್ವಾಮೀಜಿಯವರ ತಪೋಭೂಮಿ ಕೂಡ ಇದೆ. ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ದೊಡ್ಡ ಮಟ್ಟದ ಉತ್ಸವ ನಡೆಯುತ್ತದೆ. ಇತಿಹಾಸ, ಪುರಾಣ ಮತ್ತು ಪ್ರಕೃತಿಯ ಸೌಂದರ್ಯ ಮೂರೂ ಒಂದೇ ಜಾಗದಲ್ಲಿ ಬೇಕೆಂದರೆ ನೀವು ಈ ಪುಣ್ಯಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು. ಹಾಗೆ ಮುಂದಿನ ವಿಡಿಯೋದಲ್ಲಿ ಇದೇ ಸುತ್ತಮುತ್ತಲಿನ ಇನ್ನು ಕೆಲವು ಅದ್ಭುತ ದೇವಸ್ಥಾನಗಳನ್ನು ನಿಮಗೆ ತೋರಿಸ್ತೀನಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.